ಅಷ್ಟರ ಮಟ್ಟಿಗೆ ಬೆರೆಸ್ಕೊಂಡಿದ್ದಾರೆ ಈ ಎಲ್ಲಿ ಅಧಿಕಾರಶಾಹಿಗಳು ಅಂತ. ಯಾಕೆ ಕಾನೂನು ಸಹಾಯದ ಅವ್ರಿಗೆ ನಾವು ಪ್ರೂವ್ ಮಾಡಬೇಕಾದನ್ನು ಹೌದು ಭ್ರಷ್ಟದಾನ ಅಂತೇಳಿ ಪ್ರೂವ್ ಮಾಡೋದ್ರೆ ಸುಲಭದ ಕೆಲಸ ಅಲ್ಲ. ನಾವು ಆರೋಪ ಮಾಡ್ಬೋದು ಅಷ್ಟೇ, ಅದು ಆರೋಪ ಉಳಿತದೆ. ಪ್ರೂವ್ ಮಾಡಲಿಕ್ಕೆ ಆಗಲ್ಲಪ್ಪ ಅಂದ್ರೆ ಅವ್ರೇನು ಮಾಡ್ತಾರಪ್ಪ ಅದನ್ನೇ ಇಟ್ಕೊಂಡು ದಾಟ್ಕೊಂಡು ಬಂದು ಬಿಡ್ತಾರೆ, ಮತ್ತು ಅದು ಉದ್ಯೋಗ. ಹಿಂಗಿರೋ ಮುಂದೆ ಈಗ ಏನು ಡಿ ಕೆ ಶಿ ಅವರು ಹೇಳಿದಾರಲ್ಲ, ಎಲ್ಲಪ್ಪ ಅದು ಬಡದು ಹಾಕ್ತು ನಾವು ಅವ್ರನ್ನ ಭ್ರಷ್ಟಾಚಾರಗಳಂತ ಹೇಳೋದು ಅದು ಒಂದು ಅಪಾಸ್ಯಕ್ಕೀಡಾಗ್ತದೆ ಅನ್ನೋಂಥ ಮಾತನ್ನು ಇವರ ನಾಯಕರ ಮಾತು ಕೇಳಿದಾಗ ಯಾರಿಗಾದರೂ ಅನಿಸ್ತದೆ. ಯಾಕಂದ್ರೆ ಅತಿರೇಕದ ಮಾತುಗಳು ಕೆಲವೊಮ್ಮೆ ತಮಗೆ ವೈರಿ ಆಗಿಬಿಡ್ತಾವೆ. ಒಂದು ಯಾವುದೋ ಆವೇಶ ಮಾತಾಡಿರ್ಬೋದು, ಮತ್ತು ಅವರಲ್ಲಿ ಈ ಶಕ್ತಿ ಇದ್ದಿಲ್ಲ ಅಂತಲ್ಲ, ಆದರೆ ಆ ಒಂದು ಅಧಿಕಾರಿಗಳೇನಿದಲ್ಲ ಇವ್ರ ಮಾತನ್ನು ಕೇಳುವಷ್ಟು ಮಟ್ಟಿಗೆ ಮುಗ್ಧರಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಒಂದು ಯಾವುದೋ ಒಂದು ಆರೋಪ ಮಾಡಿ ಅದನ್ನು ನೀವು ಎನ್ಕ್ವೈರಿ ಹಾಕಿದ ತಕ್ಷಣ ಅವ್ರು ಕೋರ್ಟ್ಗೆ ಹೋಗಿ ಮತ್ತೇನು ಮಾಡಿಕೊಂಡು ಅದನ್ನು ಕಂಟ್ರೋಲ್ ಮಾಡುವಂಥದ್ದು ತಮ್ಮ ಕೈಗೆ ತೊಗೊಳ್ಳುವಂಥ ಕೆಲಸವನ್ನು ಮಾಡೇ ಮಾಡ್ತಾರೆ ಅನ್ನೋಂಥ ಇಲ್ಲೇ ನಿರ್ಣಯ ಇವರಿಬ್ಬರ ಮಾತುಗಳನ್ನು ಗೊತ್ತಾಗುವಂಥ ವಿಷಯ. ಹೀಗಾಗಿ ಡಿ ಕೆ ಸಂಪುಟದಲ್ಲಿ ರಗಡ ಈಗ ಮಿನಿಸ್ಟರ್ಸು ಇದ್ದಾರೆ ಆಗಿದ್ದಾರೆ. ಅವರಲ್ಲಿಯೂ ಅನೇಕರ ಈ ಒಂದು ಆರೋಪಗಳಿದೆ ಅವ್ರ ಮೇಲೆ ಭ್ರಷ್ಟಾಚಾರದ ಬಗ್ಗೆ. ಆ ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ನೀವು ಮಾಡಿದ ಅದು ದೊಡ್ಡ ಸಾಧನೆ. ಮತ್ತು ಮುಂದಿನ ಈ ಒಂದು ಏನು 1.5 ವರ್ಷ 2 ವರ್ಷ ಇಲ್ಲ ಅಷ್ಟರೊಳಗೆ ಈ ಭ್ರಷ್ಟಾಚಾರ ಓಡಿಸೋದು ನಿಮ್ಮಿಂದ ಸಾಧ್ಯನಾ ಅನ್ನೋಂಥ ಪ್ರಶ್ನೆನೂ ಅವ್ರು ಮಾಡ್ತಾಯಿದ್ದಾರೆ. ಏನೋ ಆಗಲಿ ಈ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರು ಬಹಳ ಎಚ್ಚರಿಕೆಯಿಂದ ಈಗ ಮಾತಾಡಬೇಕಾಗಿದೆ. ಯಾಕಂದ್ರೆ ಪ್ರತಿಯೊಂದು ವಿಷಯನೂ ದೊಡ್ಡವಾಗುವಂಥ ಸಾಧ್ಯತೆಗಳಿದ್ದಾವೆ. ಈಗ ಇದು ಮಾತಾಡಿದ್ರಲ್ಲ, ಬಡದು ಹಾಕ್ತೀನಪ್ಪ ಅನ್ನುವಂಥದ್ದನ್ನು ಈಗ ಅದ್ರ ವಿರೋಧಿಗಳು ಮಾತಾಡಿದರು. ಅದರ ಪರ ಮತ್ತು ವಿರೋಧ ಮಾತು ಕೇಳಿದ್ಮೇಲೆ ನಿಮಗೀಗ ಏನು ಅನ್ನಿಸ್ತದೆ, ಹಿಂದೆ ಕೊಟ್ಟ ಸ್ಟೇಟ್ಮೆಂಟ್ ಸರಿ ಏನು ಅಂತೇಳಿ. ಯಾಕಂದ್ರೆ ಈಗಾಗಲೇ ನಾವು ಇಂಥ ಮಾತುಗಳನ್ನು ಮಾತಾಡಿದಾಗ ನಾವು ಪ್ರಾಮಾಣಿಕರಿರಬೇಕಾಗ್ತದೆ. ನಮ್ಮ ಕೈಗೆ ಮಸಿ ಹಚ್ಚಿದಾಗ ಅದು ಇನ್ನೊಬ್ಬರು ಮುಖಕ್ಕೆ ಒರೆಸಾಗಿ ಹೋದ್ರೆ ಅವ್ರಿಗೂ ಹತ್ತೈತೆ ಅನ್ನೋದು ಒಂದು ಸಾಮಾನ್ಯವಂತ ಮಾತು. ಹೀಗಾಗಿ ಇವರಿಬ್ಬರು ಏನು ಮಾತಾಡಿದ್ದಾರೆ ವಾಸ್ತವವಾಗಿ ಮಾತಾಡಿದ್ದಾರೆ. ಇವತ್ತು ವಿರೋಧ ಪಕ್ಷದ ಡಿ ಕೆ ಶಿ ಅವರಿದ್ದು ಅವರು ಇದೇ ಮಾತಾಡ್ತಿದ್ರು, ನಿಮ್ಮಿಂದ ಸಾಧ್ಯ ಇಲ್ಲ. ಈ ಎಲ್ಲ ನೆಲಗಟ್ಟಿನಲ್ಲೇ ಈ ಸಂದರ್ಭದಲ್ಲಿ ನಾವು ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರಿಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನಾ ಅಂತ ವಿಚಾರ ಮಾಡಿದಾಗ ಭಾಳಷ್ಟು ಜನಕ್ಕೆ ಅನ್ನಿಸ್ಬೋದು ಇಲ್ಲ. ಹಾಗಾದ್ರೆ ಪರಿಹಾರ ಏನಿದಕ್ಕೆ? ಪರಿಹಾರ ಇಷ್ಟ ಯಾರು ಸಿಗ್ತಾರ ಅವ್ರಿಗೆ ಶಿಕ್ಷೆ ಆಗುವಂಗೆ ನೋಡಿಕೊಂಡ್ರೆ ಪರಿಹಾರ ಆಗ್ತದೆ ರೀ. ಯಾಕೆ ಈಗ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೇನೆ, ಒಬ್ಬ ಅಧಿಕಾರಿ ವಿಶೇಷವಾಗಿ ಅಂದದ್ದು ಯಾರಿಗಪ್ಪ ಅಂತಂದ್ರೆ ಅದು ಪಬ್ಲಿಷ್ ಆಗಿ ಜನರ ಮುಂದೆ ಹೋದಾಗ. ಅದಕ್ಕಾಗಿ ಆದಷ್ಟು ಎವಿಡೆನ್ಷಿಯಲ್ ಏನು ಡಾಕ್ಯುಮೆಂಟ್ಸ್ ಇರ್ತಾವೆ